ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ, ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ, ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರೈತರು ರೊಚ್ಚಿಗೇಳ್ತಾ ಇದ್ದಾರೆ. ಹತ್ತರ್ಗಿಯಲ್ಲಿ ಈಗ ಕ್ಷಣ ಕ್ಷಣಕ್ಕೂ ಕೂಡ ರೈತರ ಹೋರಾಟ ಕಾವೇರ್ತಾ ಇದೆ. ಬೆಂಗಳೂರು ಮುಂಬೈ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಪ್ರತಿಭಟನೆ ಕಮ್ಮಿ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರೈತರಿಂದ ಎರಡೆರಡು ಬಾರಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಕೊಂದ್ರಪ್ಪೋ ಕೊಂದ್ರು, ರೈತರನ್ನ ಕೊಂದ್ರು ಅನ್ನುವಂತ ಆಕ್ರೋಶದ ಧ್ವನಿಯೊಂದಿಗೆ ಪ್ರತಿಭಟನೆ ಸಾಗ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ಸತ್ತ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬಿನ ಕಿಚ್ಚು ಶಾಂತವಾಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಸರ್ಕಸ್ಗಳನ್ನ ಮಾಡ್ತಾ ಇದ್ರು ಕೂಡ ಅದ್ಯಾವುದೂ ಕೂಡ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಶತಾಯ ಗತಾಯ ಪ್ರತಿಭಟನೆಯನ್ನ ಶಮನ ಮಾಡಬೇಕು ಅನ್ನುವಂತಹ ಹರಸಾಹಸವನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಸತತ 1 ಗಂಟೆಯಿಂದ ಸಿಎಂ ಹೈ ವೋಲ್ಟೇಜ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಕೆಗೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಆದ್ರೆ ಅದ್ಯಾವುದು ಕೂಡ ಫಲಪ್ರದ ಆಗುವಂತೆ ಕಾಣಿಸ್ತಾ ಇಲ್ಲ. ರೈತರ ಬೇಡಿಕೆ ಈಡೇರಿಕೆಗೆ ಸಚಿವರಿಂದ ಸಂಧಾನ ಸಭೆ ನಡೀತಾ ಇದೆ, ಸಂಧಾನಕ್ಕೆ ಯತ್ನಗಳು ನಡೀತಾ ಇದೆ. ನಿರಂತರವಾಗಿ 1 ಗಂಟೆಯಿಂದಲೂ ಕೂಡ ಮೀಟಿಂಗ್ ನಡೀತಾ ಇದೆ. ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ರೈತರು ಈಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಕಡೆಯಿಂದ ಸರ್ಕಾರದ ಕಡೆಯಿಂದಲೂ ಕೂಡ ಸತತ 1 ಗಂಟೆಯಿಂದ ಸಂಧಾನ ಸಭೆ ಅದ್ಯಾವುದು ಕೂಡ ಸಕ್ಸಸ್ಫುಲ್ ಆಗುವಂತಹ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಅದರ ನಂತರದಲ್ಲಿ ಈಗ ಹೆದ್ದಾರಿಯನ್ನ ಕೂಡ 2ನೇ ಬಾರಿ ತಡೆ ಹಿಡಿಯುವಂತ ಕೆಲಸಗಳಾಗಿದೆ. ಬೆಳಗಾವಿಯಲ್ಲಿ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ, ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ, ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರೈತರು ರೊಚ್ಚಿಗೇಳ್ತಾ ಇದ್ದಾರೆ. ಹತ್ತರ್ಗಿಯಲ್ಲಿ ಈಗ ಕ್ಷಣ ಕ್ಷಣಕ್ಕೂ ಕೂಡ ರೈತರ ಹೋರಾಟ ಕಾವೇರ್ತಾ ಇದೆ. ಬೆಂಗಳೂರು ಮುಂಬೈ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಪ್ರತಿಭಟನೆ ಕಮ್ಮಿ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರೈತರಿಂದ ಎರಡೆರಡು ಬಾರಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಕೊಂದ್ರಪ್ಪೋ ಕೊಂದ್ರು, ರೈತರನ್ನ ಕೊಂದ್ರು ಅನ್ನುವಂತ ಆಕ್ರೋಶದ ಧ್ವನಿಯೊಂದಿಗೆ ಪ್ರತಿಭಟನೆ ಸಾಗ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ಸತ್ತ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ಕಬ್ಬಿನ ಕಿಚ್ಚು ಶಾಂತವಾಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಸರ್ಕಸ್ಗಳನ್ನ ಮಾಡ್ತಾ ಇದ್ರು ಕೂಡ ಅದ್ಯಾವುದೂ ಕೂಡ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಶತಾಯಗತಾಯ ಪ್ರತಿಭಟನೆಯನ್ನ ಶಮನ ಮಾಡಬೇಕು ಅನ್ನುವಂತಹ ಹರಸಾಹಸವನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಸತತ 1 ಗಂಟೆಯಿಂದ ಸಿಎಂ ಹೈ ವೋಲ್ಟೇಜ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಕೆಗೆ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಆದ್ರೆ ಅದ್ಯಾವುದು ಕೂಡ ಫಲಪ್ರದ ಆಗುವಂತೆ ಕಾಣಿಸ್ತಾ ಇಲ್ಲ. ರೈತರ ಬೇಡಿಕೆ ಈಡೇರಿಕೆಗೆ ಸಚಿವರಿಂದ ಸಂಧಾನ ಸಭೆ ನಡೀತಾ ಇದೆ. ಸಂಧಾನಕ್ಕೆ ಯತ್ನಗಳು ನಡೀತಾ ಇದೆ. ನಿರಂತರವಾಗಿ 1 ಗಂಟೆಯಿಂದಲೂ ಕೂಡ ಮೀಟಿಂಗ್ ನಡೀತಾ ಇದೆ. ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ರೈತರು ಈಗ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಕಡೆಯಿಂದ ಸರ್ಕಾರದ ಕಡೆಯಿಂದಲೂ ಕೂಡ ಸತತ 1 ಗಂಟೆಯಿಂದ ಸಂಧಾನ ಸಭೆ ಅದ್ಯಾವುದು ಕೂಡ ಸಕ್ಸಸ್ಫುಲ್ ಆಗುವಂತಹ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಅದರ ನಂತರದಲ್ಲಿ ಈಗ ಹೆದ್ದಾರಿಯನ್ನ ಕೂಡ 2ನೇ ಬಾರಿ ತಡೆ ಹಿಡಿಯುವಂತ ಕೆಲಸಗಳಾಗಿದೆ. ಸರ್ ಆಗುವಂತಹ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಅದರ ನಂತರದಲ್ಲಿ ಈಗ ಹೆದ್ದಾರಿಯನ್ನ ಕೂಡ 2ನೇ ಬಾರಿ ತಡೆ ಹಿಡಿಯುವಂತ ಕೆಲಸಗಳಾಗಿದೆ. ಸರ್ ಸರ್